ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಮನೆಯಲ್ಲೇ ಹೇರ್ ಗ್ರೋತ್ ಹೋಮ್ ರೆಮಿಡೀಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ. ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಸ್ವಲ್ಪ ಕೈ ಎಣ್ಣೆ, ಅರ್ಧ ಬೌಲಷ್ಟು ಅಕ್ಕಿ, ಅರ್ಧ ಬೌಲಷ್ಟು ಮೆಂತ್ಯ, 2 ಟೇಬಲ್ ಸ್ಪೂನಷ್ಟು ಟೀ ಪೌಡರು, ಸ್ವಲ್ಪ ಸಾಸಿವೆ, ನೆಕ್ಸ್ಟು ಅಲೋವೆರಾ ಸ್ವಲ್ಪ, ನೆಕ್ಸ್ಟ್ 5 ವೀಳ್ಯದೆಲೆ, ಸ್ವಲ್ಪ ತುಳಸಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು ಗುಲಾಬಿ ಹೂವಿಂದು ಎಲೆಗಳು ಸ್ವಲ್ಪ ಜಾಸ್ತಿನೇ ತೊಗೊಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಬೇವಿನ ಸೊಪ್ಪು, ನೆಕ್ಸ್ಟು ದಾಸವಾಳದ ಹೂವಿನ ಎಲೆ, 1 ಈರುಳ್ಳಿ ತೊಗೊತಾ ಇದ್ದೀನಿ. ನೆಕ್ಸ್ಟು 6 ಬೆಟ್ಟದ ನೆಲ್ಲಿಕಾಯಿ ತೊಗೊತಾ ಇದ್ದೀನಿ, ಇಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಟಮಿನ್ ಇ ಟ್ಯಾಬ್ಲೆಟು ಮೆಡಿಕಲೆಲ್ಲ ಸಿಗುತ್ತೆ. ಇಷ್ಟು ಬೇಕಾಗತ್ತೆ. ಫಸ್ಟ್ ಇವಾಗ ಸಾಸಿವೆ, ಅಕ್ಕಿ ಮತ್ತು ಮೆಂತ್ಯ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ನೆಕ್ಸ್ಟ್ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟ್ ಈ ಥರ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಫುಲ್ಲು ಸಿಮ್ಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಫುಲ್ ಯಾವಾಗಲೂ ರೈಸ್ ಮಾಡೋಕ್ಕೆ ಹೋಗಲೇಬೇಡಿ. ಫುಲ್ಲು ಕುದಿಸಿ ನಾವು ಆಫ್ ಮಾಡೋವರೆಗೂ ಇದು ಸಿಮ್ಮಲ್ಲೇ ಇರಬೇಕು. ಫಸ್ಟು ಇವಾಗ ಇದು ಬೆಚ್ಚಗಾದ್ಮೇಲೆ ಕೈ ಎಣ್ಣೆನ ಆ್ಯಡ್ ಮಾಡಿಕೊಂಡು, ಈಗ ವಿಟಮಿನ್ ಇ ಟ್ಯಾಬ್ಲೆಟಲ್ಲಿ ಏನೇನಿದೆ ಅದೆಲ್ಲನೂ ಹಾಕ್ಕೊಂಡು, ಆಮೇಲೆ ಟೀ ಸೊಪ್ಪಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡಾದ್ಮೇಲೆ ಅಲೋವೆರಾನ ಹಾಕ್ಕೊತಾ ಇದ್ದೀನಿ. ಅಲೋವೆರಾನ ನಾನು ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡಿಲ್ಲ, ಯಾಕಂದರೆ ಇದೇನೇ ಸ್ವಲ್ಪ ಇದು ಬಿಟ್ಕೊತಾ ಇದೆ. ಗ್ರೈಂಡ್ ಮಾಡಿದ್ರೆ ಒಂಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಳ್ಳಿಲ್ಲ, ಡೈರೆಕ್ಟಾಗಿ ಹಿಂಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅಕ್ಕಿ, ಮೆಂತ್ಯ ಮತ್ತು ಸಾಸಿವೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿನೂ ಅಷ್ಟೊಂದು ಗ್ರೈಂಡ್ ಮಾಡೋಕ್ಕೆ ಹಾಕ್ಬಾರ್ದು, ಯಾಕಂದರೆ ತುಂಬಾ ಸ್ಮೆಲ್ ಬಂದುಬಿಡುತ್ತೆ. ಒಂದಷ್ಟು ದಿವಸ ಆದಮೇಲೆ ಆ ಸ್ಮೆಲ್ ತುಂಬಾ ಸ್ಮೆಲ್ ಬಂದುಬಿಡುತ್ತೆ, ಎಣ್ಣೆ ಹಾಕ್ಕೊಳ್ಳೋಕ್ಕೆ ಆಗೋಲ್ಲ, ತಲೆನೋವು ಬಂದುಬಿಡುತ್ತೆ. ಸೊ ನಾನು ಹಾಗಾಗಿ ಡೈರೆಕ್ಟಾಗೆ ಹಾಕ್ಕೊತಾ ಇದ್ದೀನಿ ಇದನ್ನು. ನೆಕ್ಸ್ಟು ಸೊಪ್ಪೆಲ್ಲನೂ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಆ ಸೊಪ್ಪೆಲ್ಲನೂ ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಬೇಕು. ನಾನು ಒಂದು 2 ಅವರ್ಸ್ವರೆಗೂ ಕುದಿಸಿದ್ದೀನಿ. 2 ಅವರ್ಸ್ ಆರ್ 2.5 ಅವರ್ಸ್ ಗಂಟ, 2 ಗಂಟೆ ಟೈಮ್ ಗಂಟ ಕುದಿಸಿದ್ದೀನಿ ನಾನು. ಚೆನ್ನಾಗಿ ಕುದಿಸ್ಬಿಟ್ಟು ನಾನು 2 ದಿನ ತಪ್ಪಿದ್ರೆ 3 ದಿನ ಬಿಟ್ಟಿದ್ದೀನಿ. ಇದನ್ನೆಲ್ಲ ಇಳ್ಕೊಳ್ಳುತ್ತೆ ಇದ್ರದ್ದು. ನೋಡಿ, ಇದೆಲ್ಲ ಆದಮೇಲೆ ಒಂದು ಕರ್ಚೀಫಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಹಿಂಡಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಬ್ರೌನ್ ಕಲರ್ ಆಗೋವರೆಗೂ ನಾವು ತುಂಬಾ ಬೇಯಿಸ್ಕೊಬೇಕು. ನೋಡಿ, ಎಣ್ಣೆ ಎಲ್ಲ ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಇದನ್ನ ವಾರಕ್ಕೆ 2 ಸಲ ಅಪ್ಲೈ ಮಾಡ್ಕೊಳ್ಳಿ, ತುಂಬಾ ಕೂದಲು ಚೆನ್ನಾಗಿ ಬರುತ್ತೆ, ಗುಡ್ ರಿಸಲ್ಟ್ ಸಿಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.